ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯಿರುವ ಕೆರೆಯ ದಂಡೆಯ ಮೇಲೆ ಗೌರಿ ಮತ್ತು ಗಿರಿಜಾ ಎಂಬ ಇಬ್ಬರು ಅನಾಥ ಅಕ್ಕತಂಗಿಯರು ವಾಸಿಸುತ್ತಿದ್ದರು. ಗೌರಿ ದೊಡ್ಡವಳು, ಗಿರಿಜಾ ಅವಳ ಸಾಕು ತಂಗಿ. ವಿಧಿಯವರನ್ನು ಬೇರೆ ಬೇರೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಸಿತ್ತು. ಆದರೆ ಮದುವೆಯಾಗಿ ಬಂದ ಮನೆ ಮಾತ್ರ ಒಂದೇ ಕೆರೆಯ ಪಕ್ಕದಲ್ಲಿ ಸಿಕ್ಕಿತ್ತು. ಗೌರಿಯ ಗಂಡನ ಮನೆ ಕಾಸುಕಸುವಿನಿಂದ ಚೆನ್ನಾಗಿತ್ತು, ಹೆಂಚಿನ ಗಟ್ಟಿ ಮನೆಯಿತ್ತು. ಆದರೆ ಗಿರಿಜಾಳ ಹಣೆ ಬರಹವೇ ಕೆಟ್ಟು ಹೋಗಿತ್ತು. ಅವಳ ಗಂಡ ನಿಶ್ಚಲ್ ಜೂಜುಕೋರ, ಹೆಂಡದ ದಾಸನಾಗಿದ್ದ. ಇದರಿಂದಾಗಿ ಅವಳ ಸಂಸಾರ ಈ ಮಣ್ಣಿನ ಬಡಗುಡಿಸಲಿಗೆ ಬಂದು ನಿಂತಿತ್ತು. ಹೇ ಗಿರಿಜಿ, ನಿನ್ ಕಿವಿಗೇನು ಸೀಸಾ ಹೊಯ್ದ್ಕೊಂಡಿದ್ಯಾ? ಎಷ್ಟು ಸಲ ಗಂಟ್ಲು ಹರಾಜ್ ಮಾಡ್ಕೊಡ್ಲಿ? ನಿನ್ನ ಈ ಹರಿದ ಬಟ್ಟೆಗಳ ಸೀಮೆ ಎಣ್ಣೆ ವಾಸನೆಯ ಗಲೀಜು ನೀರನ್ನ ನನ್ ಜಾಗದ ಕಡೆ ಹರಿಸ್ಬೇಡ ಅಂತ. ನೋಡು, ನಿನ್ನ ಈ ದರಿದ್ರದ ಮನೆಯ ಹೊಲಸು ನನ್ನ ಪವಿತ್ರವಾದ ಅಂಗಳದ ಮಣ್ಣನ್ನು ಹಾಳು ಮಾಡ್ತಿದೆ. ಕೊನೆಗೂ ನೀನು ನಿನ್ನವ್ವ ಬುದ್ಧಿ ಕಲೀಲೇ ಇಲ್ಲ. ಅವಳು ನನ್ನಪ್ಪನ ಜೀವನವನ್ನು ಹಾಳು ಮಾಡಿದ್ಲು. ಈಗ ನೀನು ಇಲ್ಲಗ ಬಂದು ನನ್ ಕಣ್ಣಿಗೆ ಕಸದಂತೆ ಚುಚ್ಚುತ್ತಿದೀಯಾ? ಅಕ್ಕ, ಬೆಳಗಿನ ಸೂರ್ಯ ಇನ್ನೂ ಸರಿಯಾಗಿ ಮೂಡಿಲ್ಲ, ಅಷ್ಟರಲ್ಲೇ ಇಷ್ಟೊಂದು ವಿಷ ಕಾರ್ತಿದ್ಯಲ್ಲ. ನಾನ್ ನೀರನ್ನು ಚರಂಡಿ ಕಡೆಗೆ ಬಿಟ್ಟಿದ್ದು, ಆದ್ರೆ ಈ ಜಾಗ ಇಳಿಜಾರಾಗಿದೆ. ಸ್ವಲ್ಪ ನೀರು ಆ ಕಡೆ ಬಂದ್ರೆ ಅದಕ್ ನಾನೇನ್ ಮಾಡ್ಲಿ? ಅಮ್ಮ ತೀರ್ಹೋಗಿ ಎಷ್ಟೋ ಕಾಲ ಆಯ್ತು, ಅಪ್ಪನೂ ಹೊರಟೋದ್ರು. ಈಗ ನಾವಿಬ್ರೇ ಒಬ್ಬರಿಗೊಬ್ಬರು ಕೊನೆಯ ಆಸರೆ. ಪ್ರತಿಯೊಂದು ವಿಷಯಕ್ಕೂ ನನ್ನನ್ನು ಹೀಗೆ ತುಷ್ಟೀಕರಿಸಿ ಮಾತಾಡ್ತೀಯಲ್ಲ. ನಿನ್ನ ಹುಟ್ಟಿದ ತಂಗಿಯ ಈ ಹರಿದ ಸೀರೆ, ಒಣಗಿದ ರಾಗಿ ರೊಟ್ಟಿ ನೋಡಿ ನಿನಗೆ ಮುಷ್ಟಿಷ್ಟು ಕರುಣೆ ಬರಲ್ವಾ? ಕರುಣೆ? ಅದು ನಿನ್ನ ಮೇಲೆ. ನೀನು ನನ್ನ ತಂಗಿಯಲ್ಲ, ನನ್ನ ಸುಖಕ್ಕೆ ಬಂದ ಗ್ರಹಚಾರ. ನಿನ್ನ ಮಾವ ತನ್ನ ಬಾಯಂದದಲ್ಲಿ ನನ್ನ ಮಾವನ ಈ ಬೆಲೆ ಬಾಳುವ ಜಾಗದ ತುದಿಯನ್ನು ಒತ್ತುವರಿ ಮಾಡಿಕೊಂಡು ಈ ವಿಕಾರವಾದ ಗುಡಿಸಲು ಕಟ್ಟಿಸಿದ. ಆ ಸರ್ಕಾರಿ ಗಾಡಿ ಬಂದು ಇದನ್ನೆಲ್ಲ ಹೊಡೆದುರುಳಿಸಿ ನಿನ್ನನ್ನು ಬೀದಿಗೆ ತಳ್ಳುವ ದಿನಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಹೋಗು, ಆ ನಿನ್ನ ಕುಡುಕ ಗಂಡನಿಗೆ 2 ತುತ್ತು ಅನ್ನ ಮಾಡು. ನನ್ನ ಅಂಗಳದಲ್ಲಿ ನಿಂತು ಆ ನಿನ್ನ ಕಪಾಳದ ಮೂತಿಯನ್ನು ತೋರಿಸಬೇಡ. ಗಿರಿಜಾ ತನ್ನ ಕಣ್ಣಿನ ಬಿಸಿ ಕಣ್ಣೀರನ್ನು ಹರಿದ ಸೀರೆಯಿಂದ ಒರೆಸಿಕೊಂಡು ಖಾಲಿ ಕೊಡವನ್ನು ಹಿಡಿದು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಕೆರೆಯತ್ತ ಹೊರಟಳು. ಗೌರಿಯವಳು ಹೋಗುವುದನ್ನೇ ನೋಡುತ್ತಿದ್ದಳು. ಗಿರಿಜಾ ಬೆನ್ನು ತಿರುಗಿಸುತ್ತಿದ್ದಂತೆಯೇ ಗೌರಿಯ ಕಣ್ಣಲ್ಲಿದ್ದ ಕೋಪ ಮಾಯವಾಗಿ ಆ ಜಾಗದಲ್ಲಿ ತೀವ್ರವಾದ ನೋವು ಮತ್ತು ಚಿಂತೆ ಆವರಿಸಿಕೊಂಡಿತು. ಗೌರಿ ಸಾಂಬಾರು ಮಾಡುತ್ತಿದ್ದಳು, ಆದರೆ ಅವಳ ಜೀವ ಮಾತ್ರ ಗಿರಿಜಾಳ ಗುಡಿಸಲಿನ ಶೂನ್ಯದಲ್ಲೇ ಅಲೆಯುತ್ತಿತ್ತು. ಗಿರಿಜಾಳ ಮನೆಯಿಂದ ಅಡುಗೆ ಹೊಗೆ ಬರುತ್ತಿಲ್ಲ ಎಂಬುದನ್ನು ಅವಳು ಗಮನಿಸಿದಳು. ಇವತ್ತು ಕೂಡ ಅವಳ ಮನೆಯಲ್ಲಿ ಒಲೆ ಉರಿದಿಲ್ಲ. ಆ ಸೋಮಾರಿ ನಿಶ್ಚಲ್ ನಿನ್ನೆಯಿಂದ ಮನೆಗೆ ಬಂದಿಲ್ಲ. ಖಂಡಿತ ನಿನ್ನೆಯ ಕೂಲಿ ಹಣವನ್ನು ಜೂಜಿನಲ್ಲಿ ಕಳೆದುಕೊಂಡಿರ್ತಾನೆ. ಈ ಹುಡುಗಿಯೂ ಅವಳ ಅಮ್ಮನಂತೆಯೇ ಹಠಮಾರಿ. ಹಸಿದ್ದು ಸತ್ತರೂ ಸಾಯುತ್ತಾಳೆ. ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡರೂ ನನ್ನ ಬಳಿ ಬಂದು ಬೇಡುವುದಿಲ್ಲ. ಇವಳೇನಾದ್ರೂ ಕಾಯಿಲೆ ಬಿದ್ರೆ ಊರವರೆಲ್ಲ ಗೌರಿ ಉಪ್ಪರಿಗೆ ಮನೆಯಲ್ಲಿ ರಾಜಭೋಗ ಅನುಭವಿಸುತ್ತಿದ್ದಾಳೆ, ಹುಟ್ಟಿದ ತಂಗಿ ಕಾಳು ಕಡಲಿಗೂ ಗತಿಯಿಲ್ಲದೆ ಒದ್ದಾಡುತ್ತಿದ್ದಾರೆ ಅಂತಾರೆ. ನಾನೇನಾದ್ರೂ ಮಾಡಬೇಕು. ಆದ್ರೆ ನೇರವಾಗಿ ಊಟ ಕೊಟ್ರೆ ನಾನು ಉಪಕಾರ ಮಾಡುತ್ತಿದ್ದೇನೆ ಅಂದುಕೊಳ್ಳುತ್ತಾಳೆ. ನಾನು ಮತ್ತೆ ದ್ವೇಷದ ನಾಟಕ ವಾಡಲೇಬೇಕು. ಗೌರಿ ಬೇಗನೆ ಒಲೆಯಿಂದ 2 ದಪ್ಪನೆಯ ರಾಗಿ ರೊಟ್ಟಿ ಇಳಿಸಿದಳು. ಅದರ ಮೇಲೆ ತುಪ್ಪ ಹಾಕಿ ನಿನ್ನೆಯ ಅವರೆಕಾಳು ಸಾರನ್ನು ಹಿತ್ತಾಳೆಯ ದೊಡ್ಡ ಬಟ್ಟಲಿನಲ್ಲಿ ತುಂಬಿ ಹಳೆಯ ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿದಳು. ಏಯ್ ಹಾಳು ಬಿದ್ದವಳೆ, ಇಲ್ಲೋಡು, ನಿನ್ನ ರಾತ್ರಿಯ ತಂಗ್ಳು ಉಳಿದೋಗಿತ್ತು. ನನ್ನ ಮನೆಯ ಕಾವಲು ನಾಯಿಗಳು ಇದನ್ನು ಮುಟ್ತಿಲ್ಲ. ತಿಪ್ಪಿಗೆ ಎಸೆಯುವ ಬದಲು ನಿನ್ನಂತ ಭಿಕ್ಷುಕಿಯರ ಬಾಯಿಗೆ ಹಾಕೋಣ ಅಂತ ತಂದೆ. ಇದನ್ನ ತಗೊಂಡು ಸುಮ್ಮನೆ ತಿನ್ನು. ಗೌರಿ ನಿನಗೆ ಧರ್ಮಛತ್ರದ ಊಟ ಕೊಟ್ಟಿದ್ದಾಳೆ ಅಂತ ಊರವರತ್ರ ಬಾಯಿ ತೆಗೆದ್ರೆ ಹುಷಾರ್. ತಗೋ, ನಿನ್ನ ಹೊಟ್ಟೆ ತುಂಬಿಸಿಕೋ, ನನ್ನ ಕಣ್ಣ ಮುಂದಿನಿಂದ ತೊಲಗು. ಗೌರಿ ಆ ಬಂಟಲನ್ನು ಗಿರಿಜಾಳ ಕಾಲಡಿ ಕೆಸರಿಗೆ ಬೀಳದಂತೆ ಎಸೆದಳು. ಗಿರಿಜಾ ನಡುಗುವ ಕೈಗಳಿಂದ ಅದನ್ನು ಎತ್ತಿಕೊಂಡಳು. ಅವಳು ಮೂಟೆ ಬಿಚ್ಚುತ್ತಿದ್ದಂತೆಯೇ ರಾಗಿ ರೊಟ್ಟಿಯ ಸುವಾಸನೆ ಮತ್ತು ಬಿಸಿ ಸಾಂಬಾರಿನ ಕಾವು ಅವಳ ಮುಖಕ್ಕೆ ಆವರಿಸಿತು. ಅಕ್ಕ, ನೀನು ಇಡೀ ಪ್ರಪಂಚವನ್ನೇ ಏಮಾರಿಸ್ಬೋದು, ಆದ್ರೆ ನನ್ನನ್ನಲ್ಲ. ರೊಟ್ಟಿ ಇನ್ನೂ ಬಿಸಿಯಾಗಿಯೇ ಇದೆ, ಈಗಷ್ಟೇ ಒಲೆಯಿಂದ ಇಳಿಸ್ದ ಹಾಗಿದೆ. ನೀನ್ ಸುಳ್ಳು ಹೇಳೋದನ್ನ ಯಾವಾಗ ಬಿಡ್ತೀಯಾ?
ನನಗೊತ್ತು ನೀನ್ ನನಗಾಗಿಯೇ ಬಿಸಿಯಾಗಿ ಮಾಡಿದೀಯಾ ಅಂತ. ಮೇಲಿಂದ ಎಷ್ಟೇ ಕಹಿತನ ತೋರ್ಸ್ಕೊಂಡ್ರೂ ನಿನ್ನೊಳಗಿನ ಅಕ್ಕನ ಪ್ರೀತಿ ಸತ್ತಿಲ್ಲ ಅಂತ ನನಗೊತ್ತು. ಅಪ್ಪನ್ ಮೇಲೆ ಆಣೆ ಮಾಡಿ ಹೇಳು, ಇದು ನಿನ್ನೆಯ ತಂಗೂಟಾನ? ಹೆಚ್ಚು ತಲೆ ಓಡಿಸ್ಬೇಡ ಗಿರಿಜಾ. ಇದು ಬಟ್ಟೆಯಲ್ಲಿ ಕಟ್ಟಿದ್ದಕ್ಕೆ ವಲೆಯ ಕಾವು ಹಾಗೆ ಉಳಿದಿದೆ ಅಷ್ಟೇ. ಆಮೇಲೆ ಕಿವಿ ಅಗಲ ಮಾಡಿ ಕೇಳಿಸ್ಕೋ. ಈ ಕೆರೆ ದಂಡೆಯ ಜಾಗದ ಪತ್ರಗಳನ್ನು ನನ್ನ ಮಾವ ಮೈಸೂರಿನ ದೊಡ್ಡ ವಕೀಲರಿಗೆ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ಮಣ್ಣೆತ್ತುವ ಗಾಡಿಯ ಶಬ್ದ ಕೇಳಿಸ್ತದೆ. ನಿನ್ನ ಈ ಮಣ್ಣಿನ ಗೋಡೆಗಳು ನೆಲ ಸಮವಾಗ್ತವೆ. ಆಗ ನೋಡ್ತೇನೆ ನಿನ್ನ ಈ ನಗು, ಈ ಮುಗ್ಧತೆ ಎಲ್ಲಿಗೆ ಹೋಗ್ತದೆ ಅಂತ. ನಡಿ, ನಿನ್ನ ಕಸ ತಗೊಂಡು ಇಲ್ಲಿಂದ ಕಾಲ್ ತಗಿ, ನಾನು ನೀರು ತುಂಬಬೇಕು. ಗಿರಿಜಾ ತನ್ನ ಅಕ್ಕನನ್ನು ಬೇಸರದ ಕಣ್ಣುಗಳಿಂದ ನೋಡುತ್ತಾ ಆ ಬಂಟಲನ್ನು ಎದೆಗೆ ಅಪ್ಪಿಕೊಂಡು ಹೊರಟು ಹೋದಳು. ಗೌರಿಯ ಈ ಬೈಗುಳ ತನ್ನ ಹಸಿವಿನ ಮದ್ದು ಎಂದು ಅವಳಿಗೆ ಗೊತ್ತಿತ್ತು. ಆದರೆ ಗೌರಿಯ ಮನಸ್ಸಿನಲ್ಲಿ ಈಗ ಹೊಸ ಭಯವೊಂದು ಹುಟ್ಟಿಕೊಂಡಿತ್ತು. ನೋಡೋ ರತ್ನ, ಈ ಕೆರೆ ದಂಡೆಯ ಜಾಗ ನಮ್ಮ ಹಿರಿಯರದ್ದು. ಈ ತುಂಡು ಜಾಗ ನಮಗೆ ವಾಪಸ್ ಸಿಕ್ಕಿದ್ರೆ ನಾವಿಲ್ಲೊಂದು ದೊಡ್ಡ ಮೀನು ಸಾಕಾಣಿಕೆ ಉದ್ಯಮ ಶುರು ಮಾಡಬಹುದು. ಆದರೆ ಮಧ್ಯದಲ್ಲಿ ಆ ಅನಾಥ ಗಿರಿಜಾಳ ಗುಡಿಸಲು ಮುಳ್ಳಾಗಿ ನಿಂತಿದೆ. ಕೇಳಿದೆ, ಅವಳ ಗಂಡ ನಿಶ್ಚಲ್ ಸಾಲದ ಸುಳಿಯಲ್ಲಿ ಕುತ್ತಿಗೆಯವರೆಗೂ ಮುಳುಗಿದ್ದಾನೆ ಅಂತ. ನಾವವನಿಗೆ ಸ್ವಲ್ಪ ಕಾಸಿನ ಆಸೆ ತೋರಿಸಿ ಹೆಬ್ಬೆಟ್ಟು ಒತ್ತಿಸಿಕೊಳ್ಳಬಾರದೇಕೆ? ಅವನು ಒಪ್ಪದಿದ್ದರೆ ಬಲವಂತವಾಗಿ ಜಾಗ ಕಬಳಿಸಲು ನಮಗೇನು ತಡವಿಲ್ಲ. ಅಪ್ಪ, ಅವಳು ಗೌರಿಯ ಸಾಕು ತಂಗಿ. ಊರವರು ನಮ್ಮನ್ನ ಕ್ರೂರಿಗಳು ಅಂತಾರೆ. ಅನಾಥ ಹೆಣ್ಣು ಮಕ್ಕಳ ಶಾಪ ತಗೋಬಾರ್ದು. ಗೌರಿಗೆ ವಿಷಯ ಗೊತ್ತಾದ್ರೆ ಅವಳು ಸಹಿಸದೇ ಇರಬಹುದು. ಗೌರಿಯಾ? ಅಯ್ಯೋ, ಅವಳೇ ಆ ಹುಡುಗಿಯ ಪ್ರಾಣಕ್ಕೆ ಸಂಚಕಾರವಾಗಿದ್ದಾಳೆ. ದಿನಪೂರ್ತಿ ಅವಳನ್ನು ಹೇಗೆ ಶಪಿಸುತ್ತಾಳೆ ಅಂತ ನೋಡಿಲ್ವ ನೀನು? ಗಿರಿಜಾ ಇಲ್ಲಿಂದ ಕಾಲ್ನೆಗೆದರೆ ಅವಳೇ ಸಂತೋಷಪಡುತ್ತಾಳೆ. ನೀನು ಪಟ್ಟಣಕ್ಕೆ ಹೋಗಿ ವಕೀಲರ ಹತ್ತಿರ ಬರೆಸಿಕೊಂಡು ಬಾ. ಬಾಕಿ ಕೆಲಸ ನಾನ್ ನೋಡಿಕೊಳ್ಳುತ್ತೇನೆ. ಗೌರಿ ಗೋಡೆಯ ಮರೆಯಲ್ಲಿ ನಿಂತು ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ಲು. ಅವಳ ಕೈಗಳು ನಡಗತೊಡಗಿದವು. ಹೊಸ ಬೆವರು ಹರಿಯಿತು. ತನ್ನ ಗಂಡನ ಮನೆಯವರೇ ತನ್ನ ತಂಗಿಯನ್ನು ಅಳಿಸಿ ಹಾಕಲು ಸಂಚು ರೂಪಿಸುತ್ತಾರೆ ಎಂದು ಅವಳು ಕನಸಿನಲ್ಲೂ ಯೋಚಿಸಿರಲಿಲ್ಲ. ವಾತಾವರಣ ತಕ್ಷಣವೇ ಬದಲಾಯಿತು. ಗಿರಿಜಾಳ ಗುಡಿಸಲಿನ ಮೇಲ್ಛಾವಣಿಯ ಹುಲ್ಲು ಕೊಳೆತು ಹೋಗಿದೆ. ಮೊದಲ ಜೋರು ಮಳೆಗೆ ಗೋಡೆಗಳು ಕುಸಿದು ಬೀಳಬಹುದು. ಅಯ್ಯೋ ಚಾಮುಂಡೇಶ್ವರಿ, ಇವತ್ತು ರಾತ್ರಿ ಜೋರು ಮಳೆ ಬಂದರೆ ಆ ಮಣ್ಣಿನ ಗುಡಿಸಲು ಗಿರಿಜಾಳ ಸಮಾಧಿಯಾಗುತ್ತದೆ. ಮೇಲಿಂದ ಮಾವನ ಈ ಕೆಟ್ಟ ಸಂಚು. ನಾನವಳನ್ನ ಎಚ್ಚರಿಸಬೇಕು. ಆದ್ರೆ ಹೇಗೆ ಹೇಳಿ? ನಾನ್ ಮೆತ್ತಗಾದ್ರೆ ಮಾವನಿಗೆ ನನ್ನ ಮೇಲೆ ಅನುಮಾನ ಬರುತ್ತದೆ. ಆಮೇಲೆ ಇಬ್ಬರನ್ನೂ ಹಾಳು ಮಾಡುತ್ತಾರೆ. ಗೌರಿ ಒಂದು ಕಾಗದದಲ್ಲಿ ಏನೋ ಬರೆದು ಗಿರಿಜಾಳ ಅಂಗಳದಲ್ಲಿ ರಹಸ್ಯವಾಗಿ ಇಟ್ಟು ಬಂದಳು. ಸ್ವಲ್ಪ ಸಮಯದ ನಂತರ ಗಿರಿಜಾಳಿಗೆ ಆ ಕಾಗದ ಸಿಕ್ಕಿತು. ಅದರಲ್ಲಿ ಹೀಗೆ ಬರೆದಿತ್ತು: ಇವತ್ತು ರಾತ್ರಿ ಮನೆಯಿಂದ ಆಚೆಗೆ ಬರಬೇಡ. ಕೆರೆಯ ನೀರು ಹೆಚ್ಚಾಗುತ್ತಿದೆ. ನಿನ್ನ ಓಲೆ, ಬಳೆ ಮತ್ತು ಅಗತ್ಯ ವಸ್ತುಗಳನ್ನು ಗಂಟು ಕಟ್ಟಿಕೋ. ಸ್ವಲ್ಪ ಸಮಯದ ನಂತರ ಗರೆಯುವ ಮಳೆ ಶುರುವಾಯಿತು. ಮಳೆ ಎಷ್ಟಿತ್ತಂದ್ರೆ ಕತ್ತಲಲ್ಲಿ ಕಣ್ಣಿಗೆ ಏನೂ ಕಾಣಿಸುತ್ತಿರಲಿಲ್ಲ. ಗಿರಿಜಾ ತನ್ನ ಗುಡಿಸಲಿನಲ್ಲಿ ಒಬ್ಬಳೇ ಇದ್ದಳು. ಅವಳ ಗಂಡ ನಿಶ್ಚಲ್ ಮತ್ತೆ ಕಣ್ಮರೆಯಾಗಿದ್ದ. ದಿಢೀರನೆ ಅವಳ ಗುಡಿಸಲಿನ ಹಳೆಯ ಗೋಡೆಯಿಂದ ಮಣ್ಣು ಕುಸಿಯಲು ಶುರುವಾಯಿತು. ಅಯ್ಯೋ ದೇವ್ರೇ, ಇವತ್ತು ನನ್ನನ್ನು ಕಾಪಾಡು. ಅಕ್ಕನ ಹೆಂಚಿನ ಮನೆ ಎದುರುಗೇ ಇದೆ. ಆದ್ರೆ ಅಲ್ಲಿಗೆ ಹೋಗಲು ನನಗೆ ಧೈರ್ಯ ಎಲ್ಲಿಂದ ಬರಬೇಕು? ಅವರ ಅಂಗಳಕ್ಕೆ ಕಾಲಿಟ್ಟರೆ ತಲೆ ಒಡೆಯುತ್ತೇನೆ ಎಂದಿದ್ದಳು. ಆದರೆ ಇಲ್ಲೇ ಇದ್ದರೆ ಈ ಮೇಲ್ಛಾವಣಿ ನನ್ನ ಮೇಲೆಯೇ ಬೀಳುತ್ತದೆ. ಅಕ್ಕ, ಗೌರಿಯಕ್ಕ, ನಿಜವಾಗಿಯೂ ಇವತ್ತು ನಿನ್ನ ತಂಗಿ ಸಾಯುವುದನ್ನು ನೋಡುತ್ತೀಯಾ? ತಕ್ಷಣವೇ ಮಳೆಯ ಶಬ್ದವನ್ನ ಸೀಳಿಕೊಂಡು ಒಂದು ಕರಳು ಹಿಂಡುವ ದನಿ ಕೇಳಿಸಿತು. ಗಿರಿಜಾ, ಬಾಗ್ಲು ತೆರೆಯೇ ಹಾಳು ಬಿದ್ದವಳೆ. ಇವತ್ತೇ ಇಲ್ಲೇ ಮಣ್ಣಾಗುವ ಆಸ್ತಿಯೇ ನಿನಗೆ. ನೋಡು, ಕೆರೆ ನೀರು ನಿನ್ನ ಅಂಗಳದ ದಂಡೆ ದಾಟಿ ಬಂದಿದೆ. ಬೇಗ ಆಚೆಗೆ ಬಾ, ನನ್ನ ಜೊತೆ ನಡೆ, ಬೇಗ ಬಾ. ಇಲ್ಲದಿದ್ರೆ ಈ ಮಣ್ಣಿನ ರಾಶಿ ನಿನ್ನ ಕಲ್ಲ ಸಮಾಧಿಯಾಗುತ್ತದೆ. ಆಮೇಲೆ ನಾನು ಪೊಲೀಸರಿಗೆ ಏನು ಉತ್ತರ ಕೊಡ್ಲಿ? ಗಿರಿಜಾ ಬಾಗಿಲು ತೆರೆದ ತಕ್ಷಣ ಗೌರಿಯನ್ನು ನೋಡಿ ಜೋರಾಗಿ ಅಳತೊಡಗಿದಳು.
ಗೌರಿ ಅವಳನ್ನು ಗದರಿಸಿದಳು. ಈಗ ಈ ನಾಟಕ ನಿಲ್ಲಿಸಿ ನನ್ನ ಹಿಂದೆ ಸುಮ್ಮನೆ ನಡೆ. ಬಾಯಿ ಮುಚ್ಚಿಕೊಂಡಿರು. ನೀನು ನನ್ನ ಮನೆಯೊಳಗಿದ್ಯಾ ಅಂತ ಮಾವನಿಗೆ ತಿಳಿಬಾರ್ದು. ನೀನು ಹಿತ್ತಲ ಕೊಠಡಿಯ ಕತ್ತಲಲ್ಲಿ ಅಡಗಿರ್ಬೇಕು. ನಾಳೆ ಬೆಳಗ್ಗೆ ಏನಾಗುತ್ತೋ ನೋಡೋಣ. ನಡೆಯೀಗ, ಓಡು. ಇಬ್ಬರೂ ಅಕ್ಕ ತಂಗಿಯರು ಗೌರಿಯ ಹೆಂಚಿನ ಮನೆಯ ಅಂಗಳ ತಲುಪುತ್ತಿದ್ದಂತೆಯೇ ಹಿಂದಿನಿಂದ ದೊಡ್ಡ ಶಬ್ದ ಕೇಳಿಸಿತು. ಗಿರಿಜಾಳ ಗುಡಿಸಲಿನ ಅರ್ಧ ಭಾಗ ಕೆರೆಯ ದಂಡೆಯ ಮೇಲೆ ಕುಸಿದು ಬಿದ್ದಿತ್ತು. ಗೌರಿ ಅವಳನ್ನು ಒಳಗೆ ಕುಳ್ಳಿರಿಸಿ ಒಣಗಿದ ಸೀರೆ ಮತ್ತು ಒಂದು ಲೋಟ ಬಿಸಿ ಹಾಲು ಕೊಟ್ಟಳು. ರಾತ್ರಿ ಪೂರ್ತಿ ಸುರಿದ ಮಳೆ ಈಗ ತಣ್ಣಗಾಗಿತ್ತು. ಆದರೆ ಕೆರೆಯ ನೀರು ಇನ್ನೂ ಉಕ್ಕಿ ಹರಿಯುತ್ತಿತ್ತು. ಗೌರಿಯ ಗಟ್ಟಿ ಮನೆಯ ಒಂದು ಕತ್ತಲೆ ಕೊಠಡಿಯಲ್ಲಿ ಗಿರಿಜಾ ಹೆದರಿ ನಡುಗುತ್ತಾ ಕುಳಿತಿದ್ದಳು. ತನ್ನ ಅಕ್ಕ ತನ್ನನ್ನು ಬಚಾವು ಮಾಡಿದ್ದಾಳೋ ಅಥವಾ ಯಾವುದಾದರೂ ಹೊಸ ತೊಂದರೆಗೆ ಸಿಲುಕಿಸಿದ್ದಾಳೋ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಸದ್ದು ಮಾಡ್ದೆ ಸುಮ್ಮನೆ ಇಲ್ಲೇ ಬಿದ್ದಿರು. ಸ್ವಲ್ಪ ಸದ್ದು ಮಾಡಿದರೂ ಮಾವನ ಕಿವಿ ನಿಮಿರುವಂತಾಗ್ತದೆ. ನೀನಿಲ್ಲಡಗಿದ್ದೀಯಾ ಅಂತ ಅವರಿಗೆ ಗೊತ್ತಾದ್ರೆ ನಿನ್ನನ್ನು ಮನೆಯಿಂದ ಆಚೆಗೆ ತಳ್ಳುವುದು ಮಾತ್ರವಲ್ಲ, ನಿನ್ನನ್ನು ಎಳೆದುಕೊಂಡು ಬಂದಿದ್ದೇನಲ್ಲ ಅದೇ ಕೆಸರಿನಲ್ಲಿ ನನ್ನನ್ನು ತಂದು ನಿಲ್ಲಿಸ್ತಾರೆ. ನಿನ್ನ ಹಣೆ ಬರಹವೇ ಕೆಟ್ಟೋಗಿದೆ. ಆ ಗುಡಿಸಲು ಬಿದ್ದಿದ್ದೇ ತಡ, ನೀನು ನನ್ನ ನಿದ್ದೆಯನ್ನೇ ಹಾಳು ಮಾಡಿಬಿಟ್ಟೆ. ಅಕ್ಕ, ನೀನು ನನ್ನನ್ನು ಏಕೆ ಇಷ್ಟೊಂದು ಶಪಿಸುತ್ತೀಯಾ? ಆ ಕಂಟಕ ನನ್ನ ಎದುರು ಬಂದು ನಿಂತಾಗ ನೀನೇ ಅಲ್ವಾ ನಿನ್ನ ಜೀವವನ್ನೇ ಪಣಕ್ಕಿಟ್ಟು ನನ್ನನ್ನು ಇಲ್ಲಿಗೆ ಕರೆತಂದಿದ್ದು. ಆ ಕ್ಷಣದಲ್ಲಿ ನಿನ್ನ ಕಣ್ಣಲ್ಲಿದ್ದ ಭಯ ಪ್ರೀತಿಯೇ ಹೊರತು ದ್ವೇಷವಲ್ಲ. ಮತ್ತೆ ಯಾಕೆ ದಿಢೀರನೆ ಕಲ್ಲಿನ ಬೊಂಬೆಯಂತೆ ಆಗ್ಬಿಡ್ತೀಯಾ? ಅಪ್ಪ ಸಾಯುವಾಗ ನನ್ನ ಕೈಯನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದು ನೀನು ನನ್ನನ್ನು ಪ್ರತಿಯೊಂದು ಕ್ಷಣವೂ ಹೀಗೆ ನೋಯಿಸಲಿ ಅಂತಾನಾ? ಅಪ್ಪನ ಹೆಸರೆತ್ತಬೇಡ. ಅವರು ಮಾಡಿದ ಕೆಲಸಕ್ಕೆ ನಾನು ಇವತ್ತಿನವರೆಗೂ ಅನುಭವಿಸ್ತಿದ್ದೇನೆ. ಆಮೇಲೆ ಕೇಳು, ಇದು ಯಾವ ಪಾಶವೂ ಅಲ್ಲ. ನೀನು ಸತ್ತು ಹೋದ ಮೇಲೆ ಊರವರು ನನ್ನನ್ನು ಬಯ್ಯಬಾರದು ಅಂತ ನಿನ್ನನ್ನು ಇಲ್ಲೇ ಇಟ್ಟುಕೊಂಡಿದ್ದೇನೆ ಅಷ್ಟೇ. ಆಮೇಲೆ ಆ ಕೆಸರಾದ ನಿನ್ನ ಸೀರೆಯನ್ನು ಇತ್ತಕೊಡು. ಅದನ್ನು ಆಚೆಗೆ ಎಸೆದು ಬಿಡ್ತೇನೆ. ನೀನು ನನ್ನ ಈ ಹಳೆಯ ಸೀರೆ ಉಟ್ಟುಕೋ. ನೆನಪಿರಲಿ, ಸ್ವಲ್ಪ ಸಮಯದ ನಂತರ ನೀನಿಲ್ಲಿಂದ ತೊಲಗಬೇಕು. ನೀನು ಎಲ್ಲಾದ್ರೂ ಹೋಗಿ ಹಾಳಾಗು. ಗೌರಿ ಕಹಿ ಮಾತುಗಳನ್ನಾಡಿ ಆಚೆಗೆ ಹೊರಟು ಹೋದಳು. ಆದರೆ ಅವಳ ಎದೆ ಡವಡವ ಎಂದು ಹೊಡೆದುಕೊಳ್ಳುತ್ತಿತ್ತು. ತನ್ನ ಮಾವ ಶಂಭುಗೌಡರು ಬೆಳಗಿನ ವಾಯುವಿಹಾರಕ್ಕೆ ಹೊರಟು ಗಿರಿಜಾಳ ಗುಡಿಸಲಿನ ಸ್ಥಿತಿ ನೋಡಿ ಮೀಸೆಗೆ ಕೈ ಹಾಕಿಕೊಂಡು ಹಿಗ್ಗುತ್ತಾರೆ ಎಂಬುದು ಅವಳಿಗೆ ಗೊತ್ತಿತ್ತು. ಏಯ್ ರತ್ನ, ನೋಡು, ಇದನ್ನೇ ದೇವಮಾನವನ ಲೀಲೆ ಎನ್ನುವುದು. ನಿನ್ನೆ ರಾತ್ರಿಯ ಮಳೆ ನಮ್ಮ ಕೆಲಸವನ್ನು ವಾರಗಳ ಮುಂಚೆಯೇ ಸುಲಭ ಮಾಡಿಬಿಟ್ಟಿತು. ಆ ಗಿರಿಜಾಳ ಗುಡಿಸಲು ಕೆರೆಯ ಹೊಟ್ಟೆ ಸೇರಿದೆ. ಈಗ ಆ ತುಂಡು ಜಾಗ ಯಾರದ್ದೂ ಅಲ್ಲ. ಇವತ್ತು ಮಧ್ಯಾಹ್ನವೇ ನಾನು ಅಲ್ಲಿ ನಮ್ಮ ಗಡಿ ಗುರುತು ಹಾಕಿಸುತ್ತೇನೆ. ನಾಳೆಯಿಂದ ಮೀನು ಸಾಕಾಣಿಕೆ ಕೆಲಸ ಶುರು. ಆ ಹುಡುಗಿ ಈಗ ಎಲ್ಲಾದರೂ ಅಲೆಯಲಿ, ನಮಗೇನು? ಆದ್ರೆ ಅಪ್ಪ, ಆ ಅನಾಥ ಹೆಣ್ಮಗಳು ಈ ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿರುತ್ತಾಳೆ? ಊರವರು ನಮ್ಮನ್ನು ಧೂರ್ತರು ಅಂತಾರೆ. ಅನಾಥ ಹುಡುಗಿಯ ಜಾಗ ಕಸಿಯುವುದು ಮಹಾಪಾಪ. ಅಪ್ಪ, ಗೌರಿಗೆ ಗೊತ್ತಾದ್ರೆ ಅವಳಿಗೂ ತುಂಬಾ ಬೇಸರವಾಗುತ್ತದೆ. ಕೊನೆಗೂ ಅವಳು ಗೌರಿಯ ತಂಗಿ ತಾನೆ. ಗೌರಿಯಾ? ಅಯ್ಯೋ, ಅವಳೇ ಆ ಹುಡುಗಿಯ ಪ್ರಾಣಕ್ಕೆ ಕಂಟಕವಾಗಿದ್ದಾಳೆ. ನಿನ್ನೆ ಬೆಳಿಗ್ಗೆ ಅವಳಿಗೆ ಹೇಗೆ ಬೈಯುತ್ತಿದ್ದಳು ಅಂತ ನೋಡಿಲ್ವಾ ನೀನು? ಅವಳ ಸಾಕು ತಂಗಿ ಬೀದಿಗೆ ಬಂದಿದ್ದಕ್ಕೆ ಅವಳೇ ಸಂತೋಷಪಡುತ್ತಾಳೆ. ಗೌರಿ, ಸೊಸೆ, ಹೀಗೆ ಬಾ ಸ್ವಲ್ಪ. ತನ್ನ ಮಾವನ ದನಿ ಕೇಳಿ ಗೌರಿ ಆಚೆಗೆ ಬಂದು ಅವರ ಎದುರು ನಿಂತಳು. ಹೇಳಿ ಮಾವಯ್ಯ, ಬೆಳಿಗ್ಗೆಯೇ ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ, ಏನಾಯ್ತು? ಸೊಸೆ, ನೋಡು, ನಿನ್ನ ತಂಗಿ ಗಿರಿಜಾ ಈಗ ಮನೆಯಿಲ್ಲದಂತಾಗಿದ್ದಾಳೆ. ಅವಳ ಗುಡಿಸಲು ಬಿದ್ದೋಗಿದೆ. ಅವಳು ಓಡಿ ಹೋಗಿದ್ದಾಳೆ. ಈಗ ಆ ಜಾಗ ನಮ್ಮದು. ಹೇಳು, ನಿನಗೆ ಸಂತೋಷವಾಯಿತೆ? ಸಂತೋಷವೇ ಮಾವಯ್ಯ. ನನಗಂತೂ ಇಡೀ ಊರಿಗೆ ಸಕ್ಕರೆ ಹಂಚಬೇಕನ್ನಿಸ್ತಿದೆ. ಆ ಹುಡುಗಿ ನನ್ನ ಕಣ್ಣಿಗೆ ಮಣ್ಣೆರೆಚುತ್ತಿದ್ದಳು. ಅವಳ ಕೊಬ್ಬನ್ನು ಆ ಭಗವಂತನೇ ಇಳಿಸಿದ್ದು ಒಳ್ಳೆಯದಾಯಿತು. ಆದರೆ ಮಾವಯ್ಯ, ಆ ಜಾಗ ಇನ್ನೂ ಬರವಣಿಗೆಯಲ್ಲಿ ಅವಳ ಹೆಸರಲ್ಲೇ ಇದೆ.
ನಾವು ಈಗಲೇ ಜಾಗ ಕಬಳಿಸಿದರೆ ಊರಿನ ಪಂಚಾಯತಿಯವರು ನಮ್ಮನ್ನು ತಡೆಯುತ್ತಾರೆ. ನಾವವಳನ್ನು ಏನೋ ನೆಪ ಹೇಳಿ ಪಟ್ಟಣದ ಧರ್ಮಛತ್ರಕ್ಕೆ ಕಳುಹಿಸಿ ಹಿಂದಿನಿಂದ ಪತ್ರಗಳಿಗೆ ಅವಳ ಹೆಬ್ಬೆಟ್ಟು ಒತ್ತಿಸಿಕೊಳ್ಳಬಾರದು, ಯಾಕೆ? ವಾ ಸೊಸೆ, ನೀನು ಭಾರೀ ಜಾಣೆ. ತಂಗಿ ಅಂತ ನೀನು ಅಳುತ್ತೀಯ ಅಂದ್ಕೊಂಡಿದ್ದೆ. ಆದ್ರೆ ನೀನು ನನಗಿಂತಲೂ 4 ಹೆಜ್ಜೆ ಮುಂದೆ ಇದ್ದೀಯ. ಸರಿ, ನೀನು ಹೇಳಿದಂತೆಯೇ ಆಗಲಿ. ಆದ್ರೆ ಆ ಹುಡುಗಿ ಎಲ್ಲಿದ್ದಾಳೆ? ಬೆಳಿಗ್ಗೆಯಿಂದ ಕೆರೆ ದಂಡೆಯಲ್ಲಿ ಕಾಣಿಸುತ್ತಿಲ್ಲ. ಇರುತ್ತಾಳೆ, ಎಲ್ಲೋ ಯಾವುದೋ ಮರದ ಕೆಳಗೆ ಕುಳಿತು ಅಳುತ್ತಾ. ನೀವು ಚಿಂತೆ ಮಾಡಬೇಡಿ, ನಾನೇ ಹೋಗಿ ಅವಳನ್ನು ಹುಡುಕಿ ಅವಳು ಮತ್ತೆ ಹಿಂತಿರುಗಿ ಬರದಂತೆ ದೂರದ ಜಾಗಕ್ಕೆ ಕಳುಹಿಸಿಬಿಡುತ್ತೇನೆ. ನೀವು ಬರವಣಿಗೆ ಸಿದ್ಧವಾಗಿಡಿ. ರತ್ನ ತನ್ನ ಹೆಂಡತಿಯ ಈ ಸೀಮಿತ ಮುಖ ನೋಡಿ ಬೆರಗಾದ. ಗೌರಿ ಇಷ್ಟೊಂದು ಕಠೋರವಾಗಲು ಸಾಧ್ಯವೇ ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಗೌರಿಯ ಒಳಗೆ ಎಂಥ ಬಿರುಗಾಳಿ ಬೀಸುತ್ತಿತ್ತು ಎಂಬುದು ಅವಳಿಗೆ ಮಾತ್ರ ಗೊತ್ತಿತ್ತು. ತನ್ನ ಮಾವನ ಜೊತೆ ಮಾತಾಡಿದ ನಂತರ ಅವಳು ಯಾರಿಗೂ ಕಾಣದಂತೆ ರಹಸ್ಯವಾಗಿ ತನ್ನ ತಂಗಿಯನ್ನು ಬಚ್ಚಿಟ್ಟಿದ್ದ ಜಾಗಕ್ಕೆ ಹೋದಳು. ಕೇಳು ಗಿರಿಜಾ, ಮಾವಯ್ಯನಿಗೆ ಅನುಮಾನ ಬಂದ ಹಾಗಿದೆ. ಅವರು ಇವತ್ತೇ ಆ ಜಾಗವನ್ನು ತಮ್ಮ ವಶಕ್ಕೆ ಪಡೆಯಲು ಯೋಚಿಸುತ್ತಿದ್ದಾರೆ. ನಿನ್ನನ್ನು ಶಾಶ್ವತವಾಗಿ ಇಲ್ಲಿಂದ ಮುಗಿಸಲು ಹೊಂಚಾಕ್ತಿದ್ದಾರೆ. ನೀನು ಓಡಿ ಹೋಗ್ಬೇಕು. ಇದ ತಗೋ, ಇದು ನನ್ನ ಮದುವೆಯ ಕೆಲವು ಒಡವೆಗಳು ಮತ್ತು ಸ್ವಲ್ಪ ಹಣ. ನೀನು ಸುಮ್ಮನೆ ಹಿತ್ತಲ ದಾರಿಯಿಂದ ಕಾಲ್ ತೆಗೆದು ಪಕ್ಕದ ಊರಿನಲ್ಲಿರುವ ನಮ್ಮ ಚಿಕ್ಕಮ್ಮನ ಮನೆಗೆ ಹೊರಟು ಹೋಗು. ಅಲ್ಲಿ ನೀನು ಕ್ಷೇಮವಾಗಿರ್ತೀಯ. ನೀನಿಲ್ಲೇ ಇದ್ರೆ ಮಾವಯ್ಯ ನಿನ್ಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಕ್ಕ, ನಾನು ಎಲ್ಲೂ ಹೋಗೋದಿಲ್ಲ. ನನ್ನನ್ನು ಯಾಕೆ ಓಡಿಸ್ತಿದ್ದೀಯಾ? ನೀನು ಅವರ ಜೊತೆ ಸೇರ್ಕೊಂಡಿದ್ದೀಯಾ? ಈ ಒಡವೆಗಳನ್ನು ನನಗ್ಯಾಕೆ ಕೊಡ್ತಿದ್ದೀಯಾ? ಇದು ನಿನ್ನ ಮಾಂಗಲ್ಯದ ನೆನಪು. ನಾನು ನನ್ನ ಜಾಗವನ್ನು ಬಿಡುವುದಿಲ್ಲ. ಅದು ನನ್ನ ಅಪ್ಪ ಕೊಟ್ಟ ಕೊನೆಯ ಗುರುತು. ಆ ಜಾಗವನ್ನು ಅಪ್ಪ ನನಗಾಗಿ ಕೊಂಡುಕೊಟ್ಟಿದ್ದು. ನನ್ನ ಪ್ರಾಣ ಹೋದರೂ ನಾನು ಅಲ್ಲಿಂದ ಕದಲುವುದಿಲ್ಲ. ಹುಚ್ಚಿ ಆಗ್ಬೇಡ. ನಿನ್ ಜೀವದ ಬೆಲೆ ಆ ಮಣ್ಣಿನ ತುಂಡಿಗಿಂತ ದೊಡ್ಡದು. ನೀನ್ ಸತ್ತೋದ್ರೆ ನಾನ್ ಯಾರ್ ಜೊತೆ ಜಗಳವಾಡ್ಲಿ? ಯಾರ್ ಮೇಲೆ ನನ್ ಸಿಟ್ಟು ತೀರಿಸ್ಕೊಳ್ಳಿ? ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದೆಲ್ಲವನ್ನೂ ನಿನ್ನನ್ನು ಬಚಾವ್ ಮಾಡಲು ಮಾಡುತ್ತೇನೆ. ಮಾವಯ್ಯ ಬಲಶಾಲಿ. ಅವರು ನಿನ್ನನ್ನು ನಾಶಪಡಿಸಿ ಬಿಡ್ತಾರೆ. ಹೋಗು ಇಲ್ಲಿಂದ. ಹಿಂತಿರುಗಿ ನೋಡಿದ್ರೆ ಹುಷಾರ್. ಹೋಡು ಗಿರಿಜಾ. ಚಾಮುಂಡೇಶ್ವರಿ, ನನ್ನನ್ನು ಕ್ಷಮಿಸು. ನಾನು ನನ್ನ ತಂಗಿಗೆ ಎಷ್ಟೊಂದು ಕೆಟ್ಟ ಮಾತುಗಳನ್ನು ಆಡಿದೆ. ಅವಳಿಗೆ ಅಪವಾದ ಹೊರಿಸಿ ಮನೆಯಿಂದ ಆಚೆಗೆ ಕಳುಹಿಸಿದೆ. ಆದ್ರೆ ನಾನು ಹೀಗೆ ಮಾಡದಿದ್ದರೆ ಮಾವಯ್ಯ ಅವಳನ್ನು ಇಲ್ಲೇ ಮುಗಿಸಿಬಿಡುತ್ತಿದ್ದರು. ಈಗ ಕನಿಷ್ಠ ಅವಳು ಸುರಕ್ಷಿತವಾಗಿರುತ್ತಾಳೆ. ಮಾವಯ್ಯನಿಗೆ ನನ್ನ ಮೇಲೆ ಅನುಮಾನ ಬರದಂತೆ ನಾನು ಇನ್ನೂ ಕ್ರೂರಿಯಾಗಿ ನಟಿಸಬೇಕು. ನನ್ನ ಪ್ರೀತಿಯನ್ನು ಈ ಕಹಿಯ ಅಡಿಯಲ್ಲೇ ಹೂತು ಹಾಕಬೇಕು. ಗೌರಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಆಚೆಗೆ ಬಂದಳು. ಮಾವಯ್ಯ ಮತ್ತು ರತ್ನ ಕೆರೆಯತ್ತ ಹೋಗುತ್ತಿರುವುದನ್ನು ಅವಳು ಕಂಡಳು. ಅಲ್ಲಿ ಊರವರೂ ಗುಂಪುಗೂಡಿದ್ದರು. ನೋಡಿ ಊರವರೇ, ಈ ಜಾಗ ಈಗ ಯಾರದ್ದೂ ಅಲ್ಲ. ಆ ಗಿರಿಜಾ ಹೆದರಿ ಓಡಿ ಹೋಗಿದ್ದಾಳೆ. ಈಗ ನಾನಿಲ್ಲಿ ಗುಡಿ ಕಟ್ಟಿಸುತ್ತೇನೋ ಅಥವಾ ಮೀನು ಸಾಕಾಣಿಕೆ ಮಾಡುತ್ತೇನೋ ಅದು ನನ್ನಿಷ್ಟ. ಯಾರಿಗಾದರೂ ತೊಂದರೆ ಇದೆಯೇ? ಆದ್ರೆ ಗೌಡರೇ, ಆ ಅನಾಥ ಹುಡುಗಿ ಎಲ್ಲಿಗ್ ಹೋದ್ಲು? ಪಾಪ ಅವಳ ಮನೆ ಕುಸಿದ್ ಬಿದ್ದಿದೆ. ಕನಿಷ್ಠ ಇರಲು ಜಾಗವಾದ್ರೂ ಕೊಡಬೇಕಿತ್ತು. ನೀವವಳ ಹಕ್ಕನ್ನು ಕಸಿಯುತ್ತಿದ್ದೀರಾ. ಹಕ್ಕ? ಯಾರ ಹಕ್ಕು? ಗೌರಿ ಸೊಸೆ, ನೀನೇ ಹೇಳು. ಈ ಜಾಗ ನಮ್ಮದಲ್ಲವೇ? ನೀನು ಅವಳ ಹುಟ್ಟಿದ ಅಕ್ಕ ಇದ್ದಂತೆ. ನೀನೇ ಹೇಳು. ಹೌದು, ಖಂಡಿತ ಈ ಜಾಗ ನಮ್ಮದೇ. ಗಿರಿಜಾ ಕಳ್ಳಿ ಅವಳು ನನ್ನ ಒಡವೆಗಳನ್ನು ಕದ್ದು ಓಡಿ ಹೋಗಿದ್ದಾಳೆ. ಅವಳು ನನ್ನ ಮನೆಗೆ ರಹಸ್ಯವಾಗಿ ನುಗ್ಗಿ ಬೆಳಗಿನ ಜಾವ ನನ್ನ ಪೆಟ್ಟಿಗೆಯನ್ನು ಖಾಲಿ ಮಾಡಿ ಹೊರಟು ಹೋದಳು. ಈಗ ಅವಳು ಊರಿನಲ್ಲಿ ಮುಖ ತೋರಿಸೋದಿಲ್ಲ. ಮಾವಯ್ಯ, ನೀವು ಧೈರ್ಯವಾಗಿ ಇಲ್ಲಿ ನಿಮ್ಮ ಗಡಿ ಗುರುತು ಹಾಕಿ. ಈಗ ಇಲ್ಲಿ ಆ ಸಾಕು ತಂಗಿಯ ಹೆಸರೂ ಇರಬಾರ್ದು. ಆಮೇಲೆ ಅವಳ ಗಂಡ, ಅವನು ಎಲ್ಲೋ ಬಿದ್ದು ಒದ್ದಾಡುತ್ತಿದ್ದಾನೋ ಏನೋ. ಊರವರು ಗೌರಿಯ ಮಾತು ಕೇಳಿ ಹೌಹಾರಿದರು. ಒಬ್ಬ ಅಕ್ಕ ತನ್ನ ತಂಗಿಯ ಬಗ್ಗೆ ಇಷ್ಟೊಂದು ವಿಷ ಕಾರಲು ಸಾಧ್ಯವೇ ಎಂದು ಅವರಿಗೆ ನಂಬಲು ಆಗಲಿಲ್ಲ. ಗೌರಿಯ ಗಂಡ ರತ್ನ ನಾಚಿಕೆಯಿಂದ ತಲೆ ತಗ್ಗಿಸಿದ. ಗೌರಿ ತನ್ನ ತಂಗಿಯನ್ನು ಬಚಾವ್ ಮಾಡಿದ್ದಳು. ಆದರೆ ಇಡೀ ಊರಿನ ಕಣ್ಣಿನಲ್ಲಿ ತಾನು ರಕ್ಕಸಿಯಾಗಿದ್ದಳು. ಅಪ್ಪ, ನನ್ನನ್ನು ಕ್ಷಮಿಸಿಬಿಡು. ನಾನು ಗಿರಿಜಾಳಿಗೆ ಅಪವಾದ ಹೊರಿಸಿದೆ.
ಇದರಿಂದ ಅವಳು ಮಾವಯ್ಯನ ಕೋಪದಿಂದ ಪಾರಾಗಲಿ ಎಂದು. ಈಗ ಇಡೀ ಜಗತ್ತು ನನ್ನನ್ನು ಕೆಟ್ಟವಳು ಎನ್ನಬಹುದು. ಆದ್ರೆ ನನ್ನ ತಂಗಿ ಕ್ಷೇಮವಾಗಿದ್ದಾಳೆ, ನನಗಷ್ಟೇ ಸಾಕು. ಆದ್ರೆ ಈ ಶೂನ್ಯವನ್ನು ಅಪ್ಪ ನಾನು ಹೇಗೆ ತುಂಬಲಿ? ಕೆರೆಯ ಅಲೆಗಳೂ ಇವತ್ತು ನನ್ನನ್ನು ಚುಚ್ಚುತ್ತಿವೆ. ಇದೆಲ್ಲ ಮುಗಿದ ಮೇಲೆ ಜನರೆಲ್ಲ ತಮ್ಮ ಮನೆಗಳಿಗೆ ತೆರಳಿದರು. ನಿಶ್ಚಲ್ ಹೆಂಡದ ತಲಾಟೆಯಲ್ಲಿ ಹಿಂತಿರುಗಿದ್ದ. ತನ್ನ ಗುಡಿಸಲು ಕಾಣಿಸದೇ ಇದ್ದದ್ದನ್ನು ನೋಡಿ ಗೌರಿಯ ಮನೆಯ ಆಚೆ ನಿಂತು ಜೋರಾಗಿ ಕೂಗಾಡತೊಡಗಿದ. ಎಲ್ಲಿದೆ ನನ್ನ ಗುಡಿಸಲು? ಎಲ್ಲಿದೆ ನನ್ನ ಜಾಗ? ಏಯ್ ಗೌಡ, ನನ್ನ ಹೆಂಡತಿಯನ್ನು ಎಲ್ಲಿ ಬಚ್ಚಿಟ್ಟಿದೀಯಾ? ನಿನ್ನನ್ನು ಬಿಡುವುದಿಲ್ಲ. ಗೌರಿ, ನೀನು ದೊಡ್ಡ ಅಕ್ಕ ಅಂತೀಯಲ್ವಾ? ನೀನೇ ನನ್ನ ಗಿರಿಜಾಳನ್ನು ಎಲ್ಲೋ ಮಾರಿಬಿಟ್ಟಿದೀಯಾ? ಗೌರಿ ಆಚೆಗೆ ಬಂದಳು. ಆದ್ರೆ ಅವಳ ಮುಖದಲ್ಲಿ ಭಯವಿರಲಿಲ್ಲ, ಹೊಸ ಮಿಂಚಿತ್ತು. ಈಗ ನಿಶ್ಚಲನ್ನು ದಾಳವಾಗಿ ಬಳಸಿ ತನ್ನ ತಂಗಿಯ ಜಾಗವನ್ನು ವಾಪಸ್ ಕೊಡಿಸಬಹುದು ಎಂಬುದು ಅವಳಿಗೆ ಗೊತ್ತಿತ್ತು. ಬಾಯಿ ಮುಚ್ಚೋ ಕುಡ್ಕ! ನಮ್ಮ ಮನೆಯೆದುರು ಬಂದು ಬೆದರಿಕೆ ಹಾಕಲು ನಿನಗೆಷ್ಟು ಧೈರ್ಯ? ನಿನ್ನ ಹೆಂಡತಿ ಓಡಿ ಹೋಗಿದ್ದಾಳೆ, ಯಾಕಂದ್ರೆ ನೀನೊಬ್ಬ ಸೋಮಾರಿ. ನಿನಗೆ ನಿನ್ನ ಜಾಗ ವಾಪಸ್ ಬೇಕಿದ್ದರೆ ಹೋಗಿ ಪಂಚಾಯತಿಯಲ್ಲಿ ಗೌಡರ ವಿರುದ್ಧ ಸಾಕ್ಷಿ ಹೇಳು, ಅವರು ನಿನಗೆ ಬೆದರಿಕೆ ಹಾಕಿದ್ದರು ಅಂತ. ನೀನು ಹೀಗೆ ಮಾಡಿದರೆ ನಿನಗೆ ಹೊಸ ಜೀವನ ಶುರು ಮಾಡಲು ಬೇಕಾದ ಹಣವನ್ನ ನಾನು ಕೊಡುತ್ತೇನೆ. ಹೇಳು, ನಿನ್ನ ಹೆಂಡತಿಗಾಗಿ ಇಷ್ಟಾದರೂ ಮಾಡುತ್ತೀಯಾ? ನಿಶ್ಚಲ್ ಕೊಂಚ ತಣ್ಣಗಾದ. ಗೌರಿಯ ಕಣ್ಣುಗಳಲ್ಲಿ ಅವನೊಂದು ವಿಚಿತ್ರ ತಳಮಳವನ್ನ ಕಂಡ. ಮಾರ್ನೇ ದಿನ ಯಾವ ಆಲದ ಮರದ ಕೆಳಗೆ ನ್ಯಾಯ ಸಿಗುತ್ತಿತ್ತೋ ಅದೇ ಹಳೆಯ ಆಲದ ಮರದ ಕೆಳಗೆ ಪಂಚಾಯಿತಿ ಸೇರಿತ್ತು. ಇವತ್ತು ಇಬ್ಬರು ಅಕ್ಕ ತಂಗಿಯರ ಹಣೆಬರಹ ಮತ್ತು ಒಂದು ಮನೆತನದ ಗೌರವ ಪಣಕ್ಕಿಟ್ಟಿತ್ತು. ಯಜಮಾನ್ರೇ, ನೀವು ಕೂಡ ಈ ಕುಡುಕನ ಮಾತುಗಳನ್ನು ನಂಬಬಿಟ್ಟಿರಾ? ಸೂರ್ಯ ಯಾವ ಕಡೆಯಿಂದ ಹುಟ್ಟುತ್ತಾನೆ ಅಂತ ಗೊತ್ತಿಲ್ಲದ ಮನುಷ್ಯ ನನ್ನ ಮೇಲೆ ಅಪವಾದ ಹೊರಿಸುತ್ತಿದ್ದಾನೆ. ಗಿರಿಜಾ ಕಳ್ಳಿ. ಈ ಮಾತನ್ನು ನಾನಲ್ಲ, ಅವಳ ಸ್ವಂತ ಅಕ್ಕ ಗೌರಿ ಹೇಳಿದ್ದಾಳೆ. ಗೌರಿ ನನ್ನ ಸೊಸೆ ಮತ್ತು ಆ ಹುಡುಗಿಯ ದೊಡ್ಡ ಅಕ್ಕ ಕೂಡ. ಯಾವತ್ತಾದ್ರೂ ಒಬ್ಬ ಅಕ್ಕ ತನ್ನ ತಂಗಿಯನ್ನು ಸುಮ್ಮನೆ ಕಳ್ಳಿ ಅಂತಾಳ? ಗೌರಿ, ಸೊಸೆ, ಮುಂದೆ ಬಾ ಮತ್ತು ಈ ಇಡೀ ಪಂಚಾಯತಿಗೆ ಸತ್ಯ ಏನೆಂದು ಹೇಳಿಬಿಡು. ಇದರಿಂದ ಈ ಕುಡುಕನ ಬಾಯಿ ಶಾಶ್ವತವಾಗಿ ಮುಚ್ಚಿ ಹೋಗ್ಲಿ. ಹೌದು ಯಜಮಾನರೇ, ಮಾವಯ್ಯ ಹೇಳುತ್ತಿರುವುದು ತೀರಾ ನಿಜ. ಗಿರಿಜಾ ಬರೀ ನನ್ನ ಸಾಕು ತಂಗಿ ಮಾತ್ರವಲ್ಲ, ಒಬ್ಬಳು ಕಟುಕ ಕಳ್ಳಿಯೂ ಹೌದು. ಅವಳು ನನ್ನ ನಂಬಿಕೆಗೆ ದ್ರೋಹ ಬಗೆದಳು. ಯಾವ ರಾತ್ರಿ ಅವಳ ಗುಡಿಸಲು ಬಿದ್ದಿತೋ ಅದೇ ರಾತ್ರಿ ಅವಳು ನನ್ನ ಮನೆಗೆ ರಹಸ್ಯವಾಗಿ ನುಗ್ಗಿ ನನ್ನ ಮಾಂಗಲ್ಯದ ಒಡವೆಗಳು ಮತ್ತು ರತ್ನಾವರ ವರ್ಷಗಳ ಸಂಪಾದನೆಯನ್ನು ದೋಚಿ ಓಡಿ ಹೋದಳು. ಈ ನಿಶ್ಚಲ್ ಏನೆಂದು ಸಾಕ್ಷಿ ಹೇಳುತ್ತಾನೆ? ಇವನಂತೂ ತನ್ನ ಹೆಂಡತಿಯ ಒಡವೆಗಳನ್ನು ಮಾರಿ ಹೆಂಡ ಕುಡಿಯುತ್ತಿದ್ದವನು. ಯಜಮಾನರೇ, ನನ್ನ ತಂಗಿ ಇನ್ಮುಂದೆ ಈ ಹಳ್ಳಿಯಲ್ಲಿರಲು ಯೋಗ್ಯಳಲ್ಲ ಮತ್ತು ಈ ಜಾಗ ಈಗ ಮಾವಯ್ಯನಿಗೆ ಸೇರಿದ್ದು. ಯಾಕೆಂದರೆ ಗಿರಿಜಾ ಇದರ ಬದಲಾಗಿ ನನ್ನಿಂದ ಒಡವೆಗಳನ್ನು ಪಡೆದುಕೊಂಡಿದ್ದಾಳೆ. ಗೌರಿಯ ಮಾತುಗಳನ್ನು ಕೇಳಿ ಪಂಚಾಯತಿಯಲ್ಲಿ ಮೌನ ಆವರಿಸಿತು. ಹಳ್ಳಿಯ ಹೆಣ್ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದರು. ಗೌರಿ ತನ್ನ ತಂಗಿಯ ಬಗ್ಗೆ ಇಷ್ಟೊಂದು ವಿಷಕಾರಲು ಸಾಧ್ಯವೇ ಎಂದು ಯಾರೂ ನಂಬುತ್ತಿರಲಿಲ್ಲ. ನೋಡಿ ಗೌಡರೆ, ನಾವು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು ಯಾಕೆಂದ್ರೆ ನಿಶ್ಚಲ ನಿಮ್ಮ ಮೇಲೆ ಗಂಭೀರವಾದ ಅಪವಾದಗಳನ್ನು ಹೊರಿಸಿದ್ದಾನೆ. ನಿಶ್ಚಲನ ಪ್ರಕಾರ ನೀವು ಅವಳ ಗುಡಿಸಲು ಬಿದ್ದಿದ್ದನ್ನು ದುರುಪಯೋಗಪಡಿಸಿಕೊಂಡು ಅವಳ ಹೆಂಡತಿ ಗಿರಿಜಾಳಿಗೆ ಹೆದರಿಸಿ ಬೆದರಿಸಿ ಊರಿಂದ ಓಡಿಸಿದ್ದೀರಾ. ಇದರಿಂದ ನೀವು ಆ ಕೆರೆದಂಡೆಯ ಜಾಗವನ್ನು ಕಬಳಿಸಬಹುದು ಅಂತ. ಹಳ್ಳಿಯ ಜನರೂ ಕೂಡ ಗೌರಿ ಸೊಸೆ ತನ್ನ ತಂಗಿಯ ಮೇಲೆ ಕಳ್ಳತನದ ಸುಳ್ಳು ಅಪವಾದ ಹೊರಿಸಿದ್ದಾಳೆ ಅಂತ ಗುಸುಗುಸು ಮಾತಾಡಿಕೊಳ್ತಿದ್ದಾರೆ. ನಿಮ್ಮ ಸಮರ್ಥನೆಗೆ ನೀವೇನು ಹೇಳಲು ಬಯಸುತ್ತೀರಿ? ಬಾಯಿ ಮುಚ್ಚೋ ನೀಚ ಮನುಷ್ಯನೇ! ನನ್ನ ಸೊಸೆಯ ಮೇಲೆ ಸುಳ್ಳ ಅಪವಾದ ಹೊರಿಸುತ್ತೀಯಾ? ಸೊಸೆ, ನೀನು ಒಳಗೆ ಹೋಗು. ಈ ಕುಡುಕನ ಹರಟೆಯನ್ನು ಕೇಳುವ ಅಗತ್ಯವಿಲ್ಲ. ಯಜಮಾನರೇ, ತೀರ್ಪು ಕೊಡಿ. ಜಾಗ ನಮ್ಮದು ಮತ್ತು ಗಿರಿಜಾ ಒಬ್ಬ ಅಪರಾಧಿ. ಇವತ್ತು ನಾನೇನಾದ್ರೂ ಸುಮ್ಮನಿದ್ರೆ ಗಿರಿಜಾಳಿಗೆ ಅವಳ ಮನೆ ವಾಪಸ್ ಸಿಗ್ಬಹುದು. ಆದ್ರೆ ನಾನು ರತ್ನ ಅವರ ಕಣ್ಣಿನಲ್ಲಿ ಶಾಶ್ವತವಾಗಿ ಕೆಟ್ಟವಳಾಗ್ಬಿಡ್ತೇನೆ. ಇಡೀ ಊರು ನನ್ನನ್ನು ಕೆಟ್ಟವಳು ಎನ್ನುತ್ತದೆ. ಆದ್ರೆ ನಾನು ಸತ್ಯ ಹೇಳಿದರೆ ಮಾವಯ್ಯ ಗಿರಿಜಾಳನ್ನು ಸುಮ್ಮನೆ ಬಿಡುವುದಿಲ್ಲ. ಅಪ್ಪ,
ನಾನು ಏನ್ ಮಾಡ್ಲಿ? ಒಬ್ಬ ಅಕ್ಕನ ಧರ್ಮ ತನ್ನ ಮರ್ಯಾದೆ ಉಳಿಸಿಕೊಳ್ಳುವುದರಲ್ಲಿದೆಯೇ ಅಥವಾ ತನ್ನ ತಂಗಿಯ ಸೂರು ಕಾಯುವುದರಲ್ಲಿದೆಯೇ? ಗೌರಿಯ ಎದೆ ಸೀಳುವಂತಾಗುತ್ತಿತ್ತು. ಅವಳೊಂದು ದೀರ್ಘ ಉಸಿರೆಳೆದು ದಿಢೀರನೆ ತನ್ನ ಮನಸ್ಸಿನಲ್ಲಿ ಏನೋ ನಿರ್ಧರಿಸಿದಳು. ಅವಳ ಕಣ್ಣುಗಳಲ್ಲಿ ಈಗ ಕಣ್ಣೀರಿರಲಿಲ್ಲ, ಬದಲಿಗೆ ಕಿಚ್ಚಿತ್ತು. ನಿಲ್ಲಿಸಿ ಯಜಮಾನರೇ, ತೀರ್ಪು ಇನ್ನೂ ಆಗಿಲ್ಲ. ಮಾವಯ್ಯ, ನೀವು ಬಹಳ ದೊಡ್ಡ ಆಟಗಾರರು. ಆದ್ರೆ ನೀವು ಮರೆತು ಬಿಟ್ಟಿರಿ, ಒಬ್ಬ ಹೆಣ್ಣು ತನ್ನ ಪ್ರೀತಿಗಾಗಿ ಜೀವವನ್ನೇ ಕೊಡಬಲ್ಲಳು ಎಂದರೆ ತನ್ನ ತಂಗಿಗಾಗಿ ತನ್ನ ಮರ್ಯಾದೆಯನ್ನು ತ್ಯಾಗ ಮಾಡಬಲ್ಲಳು. ಯಜಮಾನರೇ, ನಾನು ಈಗ ತಾನೇ ಹೇಳಿದ್ದೆಲ್ಲವೂ ಸುಳ್ಳು. ಗಿರಿಜಾ ಯಾವುದೇ ಕಳ್ಳತನ ಮಾಡಿಲ್ಲ. ಆ ಒಡವೆಗಳನ್ನು ನಾನೇ ಸ್ವತಃ ನನ್ನ ಕೈಯಾರೆ ಅವಳಿಗೆ ಕೊಟ್ಟಿದ್ದೆ. ಇದರಿಂದ ಅವಳು ಈ ಹಳ್ಳಿಯ ಕಟುಕರಿಂದ ದೂರ ತನ್ನ ಜೀವ ಉಳಿಸಿಕೊಳ್ಳಲಿ ಅಂತ. ಇಡೀ ಹಳ್ಳಿಯಲ್ಲಿ ಸಿಡಿಲು ಬಡಿದಂತಾಯಿತು. ಮಾವಯ್ಯನ ಮುಖ ಕೆಂಪಗಾಯಿತು ಮತ್ತು ಅವರು ಕಂಗಾಲಾಗಿ ಎದ್ದು ನಿಂತರು. ಸೊಸೆ, ಏನೇನು ಹುಚ್ಚು ಮಾತಾಡ್ತಿದೀಯಾ? ಪ್ರಜ್ಞೆಯಲ್ಲಿದೀಯಾ? ನಿನಗೇನಾದ್ರೂ ಹುಚ್ಚಿಡಿದಿದೆಯೇ? ಇಲ್ಲ ಮಾವಯ್ಯ, ಇವತ್ತು ನಾನು ಪ್ರಜ್ಞೆಗೆ ಬಂದಿದ್ದೇನೆ. ಯಜಮಾನರೇ, ಸತ್ಯ ಏನಂದ್ರೆ ಗಿರಿಜಾಳ ಗುಡಿಸಲು ಬಿದ್ದ ನಂತರ ಮಾವಯ್ಯ ನನ್ನ ಬಳಿ ಆ ಜಾಗವನ್ನು ಕಬಳಿಸಬೇಕು ಎಂದು ಹೇಳಿದ್ರು. ಇವರೇ ಸಂಚು ರೂಪಿಸಿದ್ದರು ಗಿರಿಜಾಳನ್ನು ಮನೆಯಿಲ್ಲದಂತೆ ಮಾಡಲು. ನಾನು ನನ್ನ ತಂಗಿಯನ್ನು ಕಾಪಾಡಲು ಅವಳನ್ನು ರಾತ್ರೋರಾತ್ರಿ ಇಲ್ಲಿಂದ ಓಡಿಸಿದೆ ಮತ್ತು ನನ್ನನ್ನು ಊರವರ ಕಣ್ಣಿನಲ್ಲಿ ಕೆಟ್ಟವಳನ್ನಾಗಿ ಮಾಡಿಕೊಂಡೆ. ಇದರಿಂದ ಮಾವಯ್ಯನಿಗೆ ನನ್ನ ಮೇಲೆ ಅನುಮಾನ ಬಾರದಿರಲಿ ಅಂತ. ಇದನ್ನು ನೋಡಿ ಯಜಮಾನರೇ, ಇವು ಆ ಪತ್ರಗಳು. ಇದರ ಮೇಲೆ ಮಾವಯ್ಯ ವಂಚನೆಯಿಂದ ಗಿರಿಜಾಳ ಹೆಬ್ಬೆಟ್ಟು ಗುರುತು ಪಡೆಯಲು ಸಂಚು ಹೂಡಿದ್ದರು. ಇದು ಮಾವಯ್ಯನ ಮೊಹರು. ಇದನ್ನು ನಿನ್ನೆ ರಾತ್ರಿ ಅವರ ಪೆಟ್ಟಿಗೆಯಿಂದ ನಾನೇ ಕದ್ದಿದ್ದೆ. ಈ ಜಾಗ ಗಿರಿಜಾಳದ್ದು ಮತ್ತು ಎಂದೆಂದಿಗೂ ಅವಳದ್ದೇ ಆಗಿರುತ್ತದೆ. ನಿಶ್ಚಲ್ ಕುಡುಕನಿರಬಹುದು, ಆದರೆ ಅವನು ಗಿರಿಜಾಳ ಗಂಡ. ಮಾವಯ್ಯ, ನೀವೊಬ್ಬ ಅನಾಥ ಹುಡುಗಿಯ ಜಾಗವನ್ನು ಕಸಿಯಲು ಯತ್ನಿಸಿದೀರಿ. ಇವತ್ತು ನಾನು ನಿಮ್ಮ ಈ ಮುಖವಾಡವನ್ನು ಇಡೀ ಹಳ್ಳಿಯ ಎದುರು ಕಳಚಿ ಹಾಕುತ್ತೇನೆ. ರತ್ನ ಹೆಮ್ಮೆಯ ನಗುನಕ್ಕು ಗೌರಿಯ ಬಳಿ ಬಂದ. ಅವನ ಕಣ್ಣುಗಳಲ್ಲೀಗ ಹೆಮ್ಮೆಯ ಕಣ್ಣೀರಿತ್ತು. ಗೌರಿ, ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ನಿಷ್ಠುರಿ ಅಂದುಕೊಂಡ ನಾನು ಎಂಥ ದೊಡ್ಡ ಮೂಢ. ಇಷ್ಟೊಂದು ದೊಡ್ಡ ಹೊರೆಯನ್ನು ನೀನೊಬ್ಬಳೇ ಹೇಗೆ ಹೊತ್ತಿದ್ದೆ? ನಿನ್ನ ತಂಗಿಗಾಗಿ ನಿನ್ನ ಇಡೀ ಮಾನ ಮರ್ಯಾದೆಯನ್ನೇ ಪಣಕ್ಕಿಟ್ಟೆ. ಅಪ್ಪ, ಇವತ್ತು ನನಗೆ ನಿಮ್ಮ ಮಗ ಎಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತಿದೆ. ನೀವು ನನ್ನ ಹೆಂಡತಿಯನ್ನು ನಿಮ್ಮ ದುರಾಶೆಗೆ ಬಳಸಿಕೊಂಡಿರಿ. ಇದೆಲ್ಲ ಸುಳ್ಳು ಹೇಳ್ತಿದ್ದಾಳೆ. ಈ ಹಾಳು ಬಿದ್ದವಳು ನನ್ನ ಮನೆ ಹಾಳು ಮಾಡ್ತಿದ್ದಾಳೆ. ಇವಳನ್ನು ಬಿಡೋದಿಲ್ಲ. ಸಾಕು ಮಾಡಿ ಗೌಡ್ರೆ, ನಿಮ್ಮ ನಿಜ ಬಣ್ಣ ಬಯಲಾಗಿದೆ. ಗೌರಿ ಮಾಡಿದ್ದನ್ನು ಯಾವ ಸಾಮಾನ್ಯ ಹೆಣ್ಣು ಮಾಡಲು ಸಾಧ್ಯವಿಲ್ಲ. ತನ್ನ ಮೇಲಿನ ಅಪವಾದವನ್ನು ಸಹಿಸಿಕೊಂಡು ತಂಗಿಯ ಸೂರು ಕಾಪಾಡಿದ್ದು ದೇವತೆಯ ಕೆಲಸ. ಪಂಚಾಯತಿಯ ತೀರ್ಪು ಏನೆಂದರೆ ಗಿರಿಜಾಳ ಜಾಗವನ್ನು ಅವಳಿಗೆ ತಕ್ಷಣವೇ ವಾಪಸ್ ಕೊಡಬೇಕು ಮತ್ತು ಗೌಡರು ಈ ಸಂಚಿಗಾಗಿ ಊರಿನ ದೇವಸ್ಥಾನದ ಕೊಟ್ಟಿಗೆಯಲ್ಲಿ 1 ತಿಂಗಳ ಕಾಲ ಸೇವೆ ಮಾಡಬೇಕು ಹಾಗೂ ದಂಡ ತೆರಬೇಕು. ಮಾರನೇ ದಿನ ಗಿರಿಜಾ ತನ್ನ ಗಂಡನ ಜೊತೆ ಗೌರಿಯ ಮನೆಗೆ ಬಂದು ಅವಳನ್ನು ಕೂಗುತ್ತಾಳೆ. ಅವಳ ಕೂಗು ಕೇಳಿ ಗೌರಿ ಮತ್ತು ಅವಳ ಗಂಡ ರತ್ನ ಆಚೆಗೆ ಬರುತ್ತಾರೆ. ಅಕ್ಕ, ಚಿಕ್ಕಮ್ಮ ನಮಗೆ ಎಲ್ಲವನ್ನೂ ಹೇಳಿದ್ರು. ನನ್ನನ್ನ ಕಾಪಾಡಲು ನಿನ್ನನ್ನೇ ನೀನು ಕಳ್ಳಿ ಎಂದು ಒಪ್ಪಿಕೊಂಡೆಯಂತೆ. ನಿನ್ನನ್ನು ಕಲ್ಲು ಮನಸ್ಸಿನವಳು ಅಂದುಕೊಂಡ ನಾನು ಎಂಥ ಪಾಪಿ. ಅಕ್ಕ, ನನಗಾಗಿ ನಿನ್ನ ಇಡೀ ಜೀವನವನ್ನೇ ಪಣಕ್ಕಿಟ್ಟೆಯಲ್ಲ. ನನ್ನನ್ನು ಕ್ಷಮಿಸ್ಬಿಡು ಅಕ್ಕ, ನನ್ನನ್ನು ಕ್ಷಮಿಸ್ಬಿಡು. ಹುಚ್ಚಿ, ಯಾಕೆ ಅಳುತ್ತೀಯಾ? ನೀನು ನನ್ನ ತಂಗಿ, ನನ್ನ ಜೀವದ ತುಂಡು. ಅಪ್ಪ ಸಾಯುವಾಗ ಗಿರಿಜಾಳನ್ನು ಚೆನ್ನಾಗಿ ನೋಡಿಕೋ ಎಂದಿದ್ದರು. ನಿನ್ನನ್ನು ಕಾಪಾಡದಿದ್ದರೆ ನಾನು ಅಪ್ಪನಿಗೆ ಏನು ಮುಖ ತೋರಿಸಲಿ? ನನಗೆ ಊರವರ ಬೈಗುಳ ಸಮ್ಮತವಿತ್ತು, ಆದರೆ ನಿನ್ನ ಕಣ್ಣೀರಲ್ಲ. ನೋಡು, ಈಗ ನಿನ್ನ ಮನೆ ಮತ್ತೆ ರೂಪುಗೊಳ್ಳುತ್ತದೆ. ಇನ್ಮುಂದೆ ಯಾರೂ ಅದನ್ನು ನಿನ್ನಿಂದ ಕಸಿಯೋದಿಲ್ಲ. ತನ್ನ ಅಕ್ಕ ಗೌರಿಯಿಂದ ಈ ಎಲ್ಲ ಮಾತುಗಳನ್ನ ಕೇಳಿ ಗಿರಿಜಾಳ ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತದೆ. ಅಕ್ಕ, ಇವತ್ತು ನನಗರಿವಾಯ್ತು ನಾನು ಎಷ್ಟ ಅದೃಷ್ಟವಂತೆ ಅಂತ. ಯಾಕಂದ್ರೆ ನಿನಗೆ ಸಿಕ್ಕಂತೆ ಅಕ್ಕ ನನಗೆ ಸಿಕ್ಕಿದ್ದೀಯ. ಅಕ್ಕ, ನಿನಗೆ ತುಂಬಾ ಧನ್ಯವಾದಗಳು. ನೀನು ನನಗೆ ಹೊಸ ಜೀವನ ಕೊಟ್ಟಿದ್ದೀಯ. ಇಲ್ಲದಿದ್ರೆ ನನ್ನ ಬದುಕು ಏನಾಗುತ್ತಿತ್ತೋ ಗೊತ್ತಿಲ್ಲ. ಅಕ್ಕ, ಭಾವ,
ನಿಮ್ಮಿಬ್ಬರ ಬಳಿಯೂ ನಾನು ಕ್ಷಮೆ ಕೇಳ್ತೇನೆ. ನಾನು ಯಾವಾಗ್ಲೂ ಹೆಂಡದ ತಲಾಟೆಯಲ್ಲೇ ಇರ್ತಿದ್ದೆ. ಗಿರಿಜಾಳ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ. ಆದರೆ ಬದುಕಿನಲ್ಲಿ ಕುಟುಂಬವೇ ಎಲ್ಲವೂ ಎಂದು ನನಗಿವತ್ತು ಅರ್ಥವಾಗಿದೆ. ನೋಡು, ಕೊನೆಗೂ ನಿನಗೆ ಎಲ್ಲವೂ ಅರ್ಥವಾಯ್ತಲ್ಲ, ಸಂತೋಷ. ಆದ್ರೆ ನೀನು ನನಗೊಂದು ಮಾತು ಕೊಡ್ಬೇಕು. ಇನ್ಮುಂದೆ ಕುಡಿಯುವುದು ಹಾಗಿರ್ಲಿ, ಅದರ ಬಗ್ಗೆ ಯೋಚಿಸುವುದೂ ಇಲ್ಲ ಎಂದು. ಇನ್ನು ಸಂಸಾರವನ್ನ ನಡೆಸಲು ಒಂದು ಒಳ್ಳೆಯ ಕೆಲಸದ ವಿಷಯ, ಅದನ್ನ ನಾನ್ ನಿಮಗೆ ಕೊಡಿಸ್ತೇನೆ. ನೀನು ಗಿರಿಜಾ ಜೊತೆ ನಿನ್ನ ಈ ಸಣ್ಣ ಜೀವನದ ಪಯಣದಲ್ಲಿ ಸದಾ ನಗುತ್ತಾ ಪ್ರಾಮಾಣಿಕತೆಯಿಂದ ಮುನ್ನಡೆದ್ರೆ ಸಾಕು.